ಭಾನುವಾರ ನಗರದ ಕುವೆಂಪು ಕಲಾಮಂದಿರದಲ್ಲಿ ಬನ್ನಂಜೆ ಅಭಿಮಾನಿ ಬಳಗ ಚಿಕ್ಕಮಗಳೂರು ಹಾಗೂ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಬೆಂಗಳೂರು ಇವರ ಸಹಯೋಗದಲ್ಲಿ ಆಯೋಜಿಸಿದ್ದ ಬನ್ನಂಜೆ 90ರ ವಿಶ್ವನಮನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಹರಿಹರಪುರ ಮಠದ ಗುರುಗಳಾದ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ರು. ಕಾರ್ಯಕ್ರಮದಲ್ಲಿ ಹಿರೇಮಗಳೂರು ಕೋದಂಡರಾಮಸ್ವಾಮಿ ದೇವಸ್ಥಾನದ ಅರ್ಚಕರಾದ ವೈಷ್ಣವ ಸಿಂಹ ಉಪನ್ಯಾಸ ನೀಡಿ ಬನ್ನಂಜೆ ಗೋವಿಂದಾಚಾರ್ಯರು ಅನುವಾದ ಮಾಡುವುದರಲ್ಲಿ ಪ್ರಥಮರು. ಅವರು ಅನುವಾದ ಮಾಡಿದ ಪುಸ್ತಕಗಳನ್ನ ನಾವು ನೋಡಿದ್ರೆ ಅದರಲ್ಲಿ ಮೂಲಕೃತಿಗೆ ಭಂಗ ಬಾರದಂತೆ ಅನುವಾದದಲ್ಲಿ ಸೌಂದರ್ಯವೂ ಕಡಿಮೆಯಾಗದಂತೆ ಮಾಡುವುದು ಅವರ ವಿಶೇಷವಾಗಿತ್ತು ಎಂದರು. ವಾಸ್ತವವಾಗಿ ಸಾಮಾನ್ಯವಾಗಿ ನಾವು ಗಮನಿಸಿದ್ರೆ ಈ ಅನುವಾದ ಎಂಬುದರಲ್ಲಿ ಒಂದು ಜಾಗರೂಕತೆ ಇರಬೇಕು. ಹೇಗಾಗುತ್ತೆ ಅಂತಂದರೆ ಮೂಲ ವ್ಯಕ್ತಿ ಹೇಗೆ, ಮೂಲ ಕೃತಿಗಾರ ಹೇಗೆ ಬರೆದಿದ್ದಾನೋ ಅದರ ಆಶಯದಂತೆಯೇ, ಅದರ ಆಶಯಕ್ಕೆ ಚೂರು ಆ ಕಡೆ ಹೋಗದಂತೆ ಅನುವಾದ ಮಾಡಬೇಕು. ಹಾಗೆ ಮಾಡುವಾಗ ಆ ಮೂಲ ಕೃತಿಯ ಸೌಂದರ್ಯವನ್ನು ಕಾಪಾಡಿಕೊಳ್ಳಬೇಕು. ಇದೆರಡು ಭಾರಿ ಕಷ್ಟವಾದಂತಹ ಸಂಗತಿ. ನಾವು ಸ್ವಲ್ಪ ಶಬ್ದಾಲಂಕಾರಕ್ಕೆ, ಅರ್ಥಾಲಂಕಾರಕ್ಕೆ ನಮ್ಮ ಒಂದು ಸ್ವಾತಂತ್ರ್ಯವನ್ನು, ಅನುವಾದಕ ತನ್ನ ಸ್ವಾತಂತ್ರ್ಯವನ್ನು ಸೇರಿಸಿದರೆ ಮೂಲ ಕೃತಿಗೆ ಚ್ಯುತಿಯಾಗುವಂತಹ ಸಾಧ್ಯತೆ ಉಂಟು. ಸರಿ, ಮೂಲ ಕೃತಿಯನ್ನು ಹಾಗೆಯೇ ಯಥಾವತ್ತಾಗಿ ಅನುವಾದ ಮಾಡ್ತೀವಿ ಅಂತಾದರೆ ಅಲ್ಲಿ ಶಬ್ದಾಲಂಕಾರಗಳು ಅಥವಾ ಅರ್ಥಾಲಂಕಾರಗಳಾದಿ ಇತ್ಯಾದಿಗಳೆಲ್ಲ ಹೋಗುವಂತಹ ಸಾಧ್ಯತೆಗಳು ಉಂಟು. ಆ ಇದನ್ನು ಎರಡು ಕಡೆ ಒಂದು ಶಾಸ್ತ್ರ ಚೌಕಟ್ಟನ್ನು ಇಟ್ಕೊಳ್ಳೋಕೆ ಹೋದರೆ ಸೌಂದರ್ಯ ಹೋಗುತ್ತೆ, ಸೌಂದರ್ಯದ ಕಡೆ ಗಮನ ಕೊಟ್ಟರೆ ಶಾಸ್ತ್ರ ಹೋಗುತ್ತೆ. ಈ ರೀತಿಯಾದಂತಹ ಒಂದು ಇರುವಾಗ ಆಚಾರ್ಯರ ಅನುವಾದ ಒಂದು ವಿಶೇಷ. ನಾವು ಅವರ ಅನುವಾದ ಕೃತಿಗಳನ್ನೆಲ್ಲ ಗಮನಿಸ್ಕೊಂಡು ಬಂದರೆ ಅದನ್ನು ಓದಿದವರಿಗೆ ಅನುಭವ ಉಂಟು. ಇದು ಶಾಸ್ತ್ರೀಯವಾಗೂ ಜೊತೆಗೆ ಸೌಂದರ್ಯ ಪೂರ್ಣವಾಗೂ ಇರುವಂತಹ ಒಂದು ಮೇರು ಅನುವಾದವನ್ನು ನಾವು ಅವರ ಕೃತಿಗಳಲ್ಲಿ ಕಾಣುತ್ತೇವೆ. ಆಚಾರ್ಯರು ಅನುವಾದ ಮಾಡುವಾಗ ಅಥವಾ ಅವರ ಅನುವಾದದಲ್ಲಿ ಒಂದಷ್ಟು ವಿಶೇಷ ಅಂಶಗಳನ್ನು ನಾವು ಕಾಣಬಹುದು. ಏನಪ್ಪ ಅಂತಂದರೆ, ಮೂಲಕೃತಿ ರಾಮಾಯಣ ನಮಗೆ ವಾಲ್ಮೀಕಿಯಿಂದ ಅನುಗ್ರಹವಾಗಿದೆ. ಮಹರ್ಷಿ ವಾಲ್ಮೀಕಿಗಳು ರಾಮಾಯಣವನ್ನು ಅನುಗ್ರಹ ಮಾಡಿಯೇ ಇದ್ದಾರೆ. ಆ ಅನುಗ್ರಹಿತವಾದಂತಹ ರಾಮಾಯಣದಲ್ಲಿ ಎಷ್ಟೋ ಅಂಶಗಳು ಗೊತ್ತಾಗದಂತೆ ಹೋಗುತ್ತೆ. ಉದಾಹರಣೆಗೆ ಮಂಥರಿಗೆ ರಾಮನ ವಿಚಾರವಾಗಿ ಅವಳಿಗೆ ಆ ಭಾವನೆ ಬರೋದಕ್ಕೆ ಕಾರಣ ಏನು? ಎಲ್ಲರೂ ಪ್ರೀತಿಸುವಂತಹ ರಾಮನನ್ನು ಮಂಥರೆ ಯಾಕೆ ದ್ವೇಷಿಸ್ತಾಳೆ, ಮಂಥರಿಗೆ ಯಾಕೆ ಆ ಭಾವ ಬರುತ್ತೆ ಇತ್ಯಾದಿಗಳನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಆಚಾರ್ಯರ ಈ ಸಂಗ್ರಹ ರಾಮಾಯಣದ ಮೂಲ ಅದನ್ನು ಬರೆದವರು ಪಂಡಿತ ನಾರಾಯಣ ಪಂಡಿತಾಚಾರ್ಯರು 13ನೇ ಶತಮಾನದಲ್ಲಿ ಅದನ್ನು ಸಂಸ್ಕೃತದಲ್ಲಿ ಶ್ಲೋಕ ರೂಪದಲ್ಲಿ 3456 ಶ್ಲೋಕಗಳ ರೂಪದಲ್ಲಿ ಅವರು ಸಂಗ್ರಹ ರಾಮಾಯಣವನ್ನು ಸಂಸ್ಕೃತದಲ್ಲೇ ಬರೆದಿದ್ದಾರೆ. ಆಚಾರ್ಯರು ಗೋವಿಂದಾಚಾರ್ಯರು ಅದರ ಸಂಸ್ಕೃತ ವ್ಯಾಖ್ಯಾನವನ್ನು ಬರೆದು ನಮ್ಮಂಥ ಸಾಮಾನ್ಯರಿಗೆ ಬೇಗ ಅರ್ಥವಾಗುವಂಥ ಒಂದು ಹಿತಾಸಕ್ತಿಯಲ್ಲಿ ಕನ್ನಡದಲ್ಲೂ ಅನುವಾದ ಮಾಡಿದ್ದಾರೆ. ಆ ಅನುವಾದದ ಸಮಯದಲ್ಲಿ ನಮಗೆ ಗೊತ್ತಾಗುತ್ತದೆ, ಅದರ ಅನುವಾದದಲ್ಲಿ ಗೊತ್ತಾಗುತ್ತೆ ಅದು ಭಗವಂತನ ಲೀಲೆ. ರಾಮ ವನವಾಸಕ್ಕೆ ಹೋಗಬೇಕು, ಎಲ್ಲರೂ ಪ್ರೀತಿಸಿ ಅವನನ್ನು ಹಾಗೆ ಒಪ್ಪಿಕೊಂಡು ಕೂತ್ಬಿಟ್ರೆ ಅವನ ಲೀಲೆ ಮುಂದುವರಿಯೋದು ಹೇಗೆ ಇತ್ಯಾದಿಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಸಂಗ್ರಹ ರಾಮಾಯಣದ ಈ ಅನುವಾದವನ್ನು ನೋಡಿದಾಗ ಅವರು ತುಂಬ ಚೆನ್ನಾಗಿ ಭಗವಂತನ ಲೀಲೆ ಎಂಬುದನ್ನು ಹೆಜ್ಜೆ ಹೆಜ್ಜೆಗೆ ಅವರು ತೋರಿಸ್ತಾ ಬಂದಿದ್ದಾರೆ. ಮೂಲ ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿಗಳು ಒಂದು ಕಡೆ ಭಗವಂತನ ಅವತಾರವಾಯಿತು ಅಂತ ಹೇಳಿ ಮುಗಿಸಿ ಎಲ್ಲರೂ ಇದು ಭಗವಂತನ ಲೀಲೆ ಎಂಬುದರ ಪುನಃಸ್ಮರಣೆ ನಮಗೆ ಮಾಡೋದಿಲ್ಲ. ಆದರೆ ಆಚಾರ್ಯರ ಸಂಗ್ರಹ ರಾಮಾಯಣದ ಅನುವಾದದಲ್ಲಿ ನಾವು ಚೆನ್ನಾಗಿ ಕಾಣ್ಬೋದು. ಪೂರ್ತಿ ಆರಂಭದಿಂದ ಕೊನೆಯವರೆಗೂ ಭಗವಂತ ತನ್ನ ಲೀಲೆಯನ್ನು ಹೇಗೆ ನಡೆಸಿಕೊಂಡು ಹೋಗಿದ್ದಾನೆ ಅಂತ. ಹಾಗೆ ಮುಂದೆ ಹೋಗುವಾಗ ಒಂದು ಪ್ರಸಂಗ, ವಿಶ್ವಾಮಿತ್ರರು ರಾಮನನ್ನು ಎಬ್ಬಿಸುವಂತಹ, ಎಲ್ಲರಿಗೂ ಪ್ರಸಿದ್ಧವಾಗಿ ಗೊತ್ತಿರುವಂತಹ ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಅಂತ ಹೇಳುವಾಗ ನೀನು ದೈವ ಆನ್ಹಿಕ ಅಂದರೆ ಸಂಧ್ಯಾವಂದನಾದಿಗಳನ್ನು ಮಾಡಬೇಕಪ್ಪ ಎದ್ದೇಳು ಎಂಬುದಾಗಿ ಮೇಲುಗಡೆ ಕಾಣುವಂತಹ ಅರ್ಥ. ಇದೇ ಭಗವದ್ಗೀತೆಯನ್ನು ಓದುವಾಗ ಕಾಣುವುದೇನು, ಕೃಷ್ಣ ಹೇಳುವುದೇನು, ಕರ್ತವ್ಯ ಏನು ಇಲ್ಲಪ್ಪ, ನನಗೆ ಮಾಡಬೇಕಾದದ್ದೇನೂ ಇಲ್ಲ ಹೇ ಪಾರ್ಥ, ನನಗೆ ಯಾವುದು ಕರ್ತವ್ಯಗಳನ್ನು ಮಾಡಬೇಕಾದದ್ದಿಲ್ಲ. ಕೃಷ್ಣನೇ ಹೇಳ್ತಾನೆ ನನಗೇನು ಮಾಡಬೇಕಾದದ್ದಿಲ್ಲ. ರಾಮಾಯಣದಲ್ಲಿ ಗುರುಗಳು ಆದೇಶ ಮಾಡ್ತಾರೆ ನೀನು ಮಾಡಬೇಕು ಎದ್ದೇಳು ಅಂತ. ಇದೆರಡನ್ನ ಸಮನ್ವಯ ಮಾಡೋದು ಹೇಗೆ ಅಂತ ನೋಡುವಾಗ ಮರ್ತ್ಯಾವತಾರ ಇಹ ಮರ್ತ್ಯ ಶಿಕ್ಷಣ, ಅವತಾರ ಮಾಡಿದ್ದೇನಕ್ಕೆ ಮನುಷ್ಯರಿಗೆ ಶಿಕ್ಷಣ ಕೊಡಬೇಕು ಅಂತ ಹೇಳಿ
ಆ ಶಿಕ್ಷಣವನ್ನು ಕೊಡಬೇಕು ಅಂದರೆ ಯಾರು ಮಾಡಬೇಕು? ಅದನ್ನು ತಾನೇ ಆಚರಿಸಿ ತೋರಿಸಬೇಕು. ಮಮ ವರ್ತ್ಮಾನ್ ವರ್ತಂತೆ ಅಂತ ಹೇಳಿ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳೋದನ್ನು ಆಚಾರ್ಯರು ಆ ಸಂದರ್ಭದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಭಗವದ್ಗೀತೆಯ ಆ ಕೃಷ್ಣನ ವಾಕ್ಯವನ್ನು ಅಲ್ಲಿ ತಗೊಂಡ್ಬಂದು ತುಂಬ ಸುಂದರವಾಗಿ ಅವರಿಗೆ ಅರ್ಥೈಸ್ತಾರೆ. ಅದರಿಂದ ಗೊತ್ತಾಗೋದು ಹೇಗಪ್ಪ ಅಂತಂದರೆ, ರಾಮಾವತಾರದಲ್ಲಿ ರಾಮ ಎಚ್ಚರವಾಗಿ ನಮಗೆ ಹೇಗೆಲ್ಲ ಅನುಗ್ರಹ ಮಾಡ್ತಾ ಹೋಗಿದ್ದಾನೆ ಎಂದು ಈ ರೀತಿಯಾದಂತಹ ಒಂದು ಸೊಬಗು ಮೂಲ ರಾಮಾಯಣದಲ್ಲಿ ಕಾಣುವುದಿಲ್ಲ. ಕರ್ತವ್ಯ ದೈವಮಾನ್ಹಿಕಂ ಅಂತ ಹೇಳಿ ವಿಶ್ವಾಮಿತ್ರ ವೇಪಿಸಿದ್ರು, ರಾಮ ಹೊರಟ, ಹೀಗಂತೆ ಕಾಣ್ತಾ ಹೋಗುತ್ತೆ. ಇದು ಒಂದು ಭಾಗ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದ ಹರಿಹರಪುರ ಮಠದ ಗುರುಗಳಾದ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ, ಈ ಕಾರ್ಯಕ್ರಮ ಋಷಿ ಋಣವನ್ನ ತೀರಿಸುವ ಕಾರ್ಯಕ್ರಮವಾಗಿದ್ದು, ಮನುಷ್ಯ ಪರಿಪೂರ್ಣ ಜೀವನವನ್ನ ಪೂರೈಸಬೇಕಾದರೆ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕು ಎಂದರು. ನಮಗೆ ಜನ್ಮ ಕೊಟ್ಟು ನಮ್ಮ ಬದುಕನ್ನು ಮೌಲ್ಯಯುತವಾಗಿ ರೂಪಿಸಿ ಪ್ರೀತಿಯಿಂದ ನಮ್ಮ ಬದುಕನ್ನು ಒಳ್ಳೆಯ ರೀತಿಯಲ್ಲಿ ವಿಕಾಸವಾಗುವಂತೆ ಮಾಡಿರ್ತಕ್ಕಂಥ ಹೆತ್ತ ತಂದೆ ತಾಯಿಗಳಿಗೆ ನಾವು ಸಾಲಗಾರರಾಗಿರ್ತೇವೆ. ನಮ್ಮ ಬದುಕಿಗೆ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಪ್ರತಿಕ್ಷಣವೂ ಸಹಾಯವನ್ನು ಮಾಡ್ತಾ ಇರತಕ್ಕಂತಹ ಸಹ ಮಾನವರಿಗೆ, ಈ ಸಮಾಜಕ್ಕೆ ನಾವು ಸಾಲಗಾರರಾಗಿರ್ತೇವೆ. ನಮ್ಮ ಅಸ್ತಿತ್ವಕ್ಕೆ ಆಧಾರವಾಗಿರ್ತಕ್ಕಂಥ ಪ್ರಕೃತಿಗೆ, ಈ ಜೀವ ಸಂಕುಲಗಳಿಗೆ ನಾವು ಸಾಲಗಾರರಾಗಿರ್ತೇವೆ. ಮನುಷ್ಯನ ಬದುಕು ಪರಿಪೂರ್ಣತೆಯನ್ನು ಕಾಣಬೇಕು ಅಂತಾದರೆ ಮನುಷ್ಯ ತನ್ನ ಜೀವನದಲ್ಲಿ ವೈಯಕ್ತಿಕ ಉನ್ನತಿಯನ್ನ, ಕುಟುಂಬದ ಕ್ಷೇಮವನ್ನ, ಸಮಾಜದ ಹಿತವನ್ನು, ದೇಶದ ಅಭಿವೃದ್ಧಿಯನ್ನು, ವಿಶ್ವದ ಕಲ್ಯಾಣವನ್ನು ಸಾಧಿಸುವುದರ ಮೂಲಕ ಪರಿಪೂರ್ಣವಾಗಿ ಬದುಕಬೇಕು ಅಂತಾದರೆ ಈ 5 ಸಾಲಗಳನ್ನು ಪ್ರತಿನಿತ್ಯವೂ ತೀರಿಸ್ತಾನೇ ಮುಂದಕ್ಕೆ ಹೋಗಬೇಕು. ನಾವು ಬದುಕಿನಲ್ಲಿ ಉನ್ನತವಾಗಿರ್ತಕ್ಕಂಥ ಸಾಧನೆ ಮಾಡಬೇಕು ಅಂತಂದ್ರೆ ಸಾಲ ಇಟ್ಕೊಂಡು ಮಾಡಲಿಕ್ಕಾಗತ್ತಾ? ಮೊದಲು ಸಾಲ ತೀರಿಸಬೇಕು. ಆದ್ದರಿಂದ ಇವತ್ತಿನ ಕಾರ್ಯಕ್ರಮ ಬಹಳ ವಿಶಿಷ್ಟವಾದ ಕಾರ್ಯಕ್ರಮ, ಋಷಿ ಋಣವನ್ನು ತೀರಿಸುವ ಕಾರ್ಯಕ್ರಮ. ಭಾರತೀಯ ಸಂಸ್ಕೃತಿ, ಭಾರತೀಯ ಪರಂಪರೆ ಋಷಿ ಪರಂಪರೆ. ನಮ್ಮ ಪರಂಪರೆಗೆ ಲಕ್ಷಾಂತರ ವರ್ಷಗಳ ಭವ್ಯವಾದ ಇತಿಹಾಸ, ಶ್ರೇಷ್ಠವಾಗಿರ್ತಕ್ಕಂತಹ ಆ ಒಂದು ಪರಂಪರೆ ಇದೆ. ಈಗ ನಮ್ಮ ವೀಣಾ ಬನ್ನಂಜೆ ಅವರು ಹೇಳಿದರು, ಗೃಹರ್ಷಿ ಅಂತ ಮಾತು ಹೇಳಿದರು. ಗೃಹಸ್ಥರು ಋಷಿಗಳೇ. ಭಾರತೀಯ ಪರಂಪರೆಯಲ್ಲಿ ನೋಡಿದರೆ ಎಷ್ಟು ಜನ ಗೃಹಸ್ಥರು, ಮಹರ್ಷಿಗಳಾದರು, ಬ್ರಹ್ಮರ್ಷಿಗಳಾದರು, ಎಲ್ಲರೂ ತಮ್ಮ ಗೃಹಸ್ಥ ಕರ್ಮವನ್ನ ನಿತ್ಯವೂ ಕೂಡ ಶ್ರದ್ಧೆಯಿಂದ ಪಾಲಿಸುತ್ತಾರೆ. ಆ ಪರಮಾತ್ಮ ತತ್ವವನ್ನ ಸಂಪೂರ್ಣವಾಗಿ ಅರಿತುಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗಿ ಜೀವನದಲ್ಲಿ ಆ ಲೌಕಿಕ ಉನ್ನತಿಯನ್ನು ಕೂಡ, ಅದರೊಟ್ಟಿಗೆ ಪಾರಮಾರ್ಥಿಕ ಶ್ರೇಯಸ್ಸನ್ನು ಕೂಡ ಪಡ್ಕೊಂಡಿರ್ತಕ್ಕಂತಹ ಧನ್ಯ ಜೀವಿಗಳು ಆ ಋಷಿ ಪರಂಪರೆಯಲ್ಲಿ ಸಾವಿರಾರು ಮಂದಿಯನ್ನು ನಾವು ಕಾಣ್ತೇವೆ. ಆದ್ಮೇಲೆ ಭಾರತೀಯ ಸಂಸ್ಕೃತಿಗೆ ಬಹಳ ವೈಶಿಷ್ಟ್ಯತೆ ಇದೆ, ವಿಶಿಷ್ಟತೆ ಇದೆ. ಎಂತ ಕೇಳಿದರೆ, ಈ ಪ್ರಪಂಚದಲ್ಲಿ ವಿಚಾರಕ್ಕೆ ಮುಕ್ತವಾಗಿರ್ತಕ್ಕಂತಹ ಅವಕಾಶವನ್ನ ಕೊಟ್ಟಿರ್ತಕ್ಕಂಥ ಸಂಸ್ಕೃತಿ ನಮ್ಮ ಸನಾತನ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿಯ ಮೂಲಭೂತ ಅಂಶಗಳಲ್ಲಿ ಕೆಲವೊಂದು ಅಂಶಗಳನ್ನ ಪ್ರತ್ಯೇಕವಾಗಿ, ಪ್ರಧಾನವಾಗಿ ನಾವು ನೋಡಬೇಕು ಅಂತಾದರೆ, ವಿಚಾರಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ವಿವಿಧತೆಯಲ್ಲಿ ಏಕತೆಯನ್ನು ಸಾರ್ತದೆ, ಆದರೆ ವೈವಿಧ್ಯವನ್ನು, ಬಹುತ್ವವನ್ನು ಅತ್ಯಂತ ಸಹಜವಾಗಿ, ಸಂಪೂರ್ಣವಾಗಿ ಒಪ್ಪಿಕೊಳ್ತಾ ಇದೆ ಭಾರತೀಯ ಸಂಸ್ಕೃತಿ. ಅದೇ ಸಮಯದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನೇ ಸಾರ್ತಕ್ಕ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ವೈವಿಧ್ಯವನ್ನು, ಬಹುತ್ವವನ್ನು ಅತ್ಯಂತ ಸಹಜವಾಗಿ ಮತ್ತು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತದೆ. ವಿವಿಧತೆಯಲ್ಲಿ ಸದಾ ಏಕತೆಯನ್ನೇ ಸಾರುವಂತಹ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ, ನಮ್ಮ ಸನಾತನ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿ is the only ಸಂಸ್ಕೃತಿ in the entire world that naturally and completely accept diversity and pluralism. That is why our Bharatiya Samskriti is the bedrock for universal peace, for global harmony and universal brotherhood. ಆದ್ದರಿಂದ ಭಾರತೀಯ ಸಂಸ್ಕೃತಿ, ಸನಾತನ ಸಂಸ್ಕೃತಿ ವಿಶಿಷ್ಟತೆ ಅಂತ ಕೇಳಿದರೆ, ವೈವಿಧ್ಯವನ್ನು ಮತ್ತು ಬಹುತ್ವವನ್ನು ಅತ್ಯಂತ ಸಹಜವಾಗಿ ಒಪ್ಪಿಕೊಳ್ಳುವುದು. ಎಷ್ಟೊಂದು ಉಪಾಸನಾ ಮಾರ್ಗಗಳಿದೆ, ಎಷ್ಟೊಂದು ನಾಮರೂಪಗಳೇ ಭಗವಂತ ಆರಾಧನೆ ಮಾಡ್ತೇವೆ ನಾವು. ಎಷ್ಟೊಂದು ರೀತಿಯ ಆ ಉಪಾಸನಾ ಪದ್ಧತಿಗಳು, ಆಚಾರ ವಿಚಾರಗಳು, ಸಂಪ್ರದಾಯಗಳು, ಸಿದ್ಧಾಂತಗಳು ನಮ್ಮಲ್ಲಿ ಕಾಣ್ತಾ ಇದೆ.
ಆದರೆ ಎಲ್ಲಿ ನೋಡಿದ್ರು ಕೂಡ ದೇವರೊಬ್ಬನೇ ಅಂತ ಹೇಳೋದು, ಎಲ್ಲೂ ನಾಲ್ಕು ದೇವರು ಅಂತ ಹೇಳಿಲ್ಲ. ತಿಳ್ಕೊಳ್ಳಿ, ಇದು ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯತೆ. ಆದ್ದರಿಂದ ವೈವಿಧ್ಯವನ್ನು ಬಹುತ್ವವನ್ನು ಅತ್ಯಂತ ಸಹಜವಾಗಿ ಒಪ್ಪಿಕೊಳ್ಳುತ್ತಾರೆ. ಆ ವಿವಿಧತೆಯಲ್ಲಿ ಏಕತೆಯನ್ನು ಸಾರ್ತಕ್ಕಂತಹ ಒಂದು ಸಂಸ್ಕೃತಿ ಇರತಕ್ಕಂಥ ನಾವು ಈ ಭಾರತೀಯ ಸಂಸ್ಕೃತಿ, ಸನಾತನ ಸಂಸ್ಕೃತಿ ಎನ್ನುವುದು ಋಷಿ ಪ್ರಣೀತವಾಗಿರ್ತಕ್ಕಂಥ ಸಂಸ್ಕೃತಿ. ಆದ್ದರಿಂದಲೇ ಇದು ಜಗತ್ತಿನ ಆ ವಿಶ್ವ ಶಾಂತಿಗೆ, ಜಾಗತಿಕ ಸಾಮರಸ್ಯಕ್ಕೆ, ಆ ವಿಶ್ವ ಭ್ರಾತೃತ್ವಕ್ಕೆ ಮೂಲ ತಳಹದಿಯಾಗಿದೆ. ನಮ್ಮ ಸನಾತನ ಸಂಸ್ಕೃತಿ ಚೆನ್ನಾಗಿದ್ದರೆ ಜಗತ್ತು ಚೆನ್ನಾಗಿರುತ್ತದೆ. ಇದು ಎರಡನೇ ಮೂಲಭೂತ ಅಂಶ. ಇನ್ನೊಂದು ಭಾರತೀಯ ಸಂಸ್ಕೃತಿ, ಸನಾತನ ಸಂಸ್ಕೃತಿಯ ವಿಶೇಷತೆ ಏನಂತ ಕೇಳಿದ್ರೆ, ಪ್ರಕೃತಿಯಿಂದ ಬಂದಿರತಕ್ಕಂತಹ ಆ ಜೀವ ಸಂಕುಲಗಳು ಅದನ್ನ ಪರಮಾತ್ಮನಿಗೆ ನೇರವಾಗಿ ಜೋಡಿಸಿರ್ತಕ್ಕಂಥ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಶ್ರೀ ಬ್ರಹ್ಮಣ್ಯಾಚಾರ್ಯ, ವೀಣಾ ಬನ್ನಂಜೆ, ನಿರೂಪಕರಾದ ನಾಗಶ್ರೀ ತ್ಯಾಗರಾಜ್ ಸೇರಿದಂತೆ ನೂರಾರು ಜನ ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.